ಶಿರೂರು ಪರ್ಯಾಯದ ವಿಶೇಷ ಕಾರ್ಯಕ್ರಮ ಅನ್ನವಿಠಲನ ಪರ್ಯಾಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆನರಾ ಬ್ಯಾಂಕ್, ಅದಾನಿ ಪವರ್ ಕಾರ್ಪೊರೇಷನ್, ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಉಡುಪಿ, ಲೈಟ್ ಈಟ್ಸ್. ಡೈಜಿವಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ಅನ್ನವಿಠಲನ ಪರ್ಯಾಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ತೇಜೇಶ್ ಜೆ ಬಂಗೇರ. ಜಗದ್ಗುರು ಮಧ್ವಾಚಾರ್ಯರ ವಾಮನ ತೀರ್ಥ ಪರಂಪರೆಯ 31ನೇ ಯತಿಗಳಾಗಿರುವಂತಹ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಈ ಬಾರಿಯ ಸರ್ವಜ್ಞ ಪೀಠಾರೋಹಣವನ್ನು ಮಾಡಲಿದ್ದು, ಶಿರೂರು ಪರ್ಯಾಯ ಇದು ನಮ್ಮ ಪರ್ಯಾಯ ಎಂಬಂತೆ ಉಡುಪಿಯ ಈ ನಾಡ ಹಬ್ಬದಲ್ಲಿ ಭಾಗವಹಿಸಲಿಕ್ಕೆ ಜಿಲ್ಲೆಯಾದ್ಯಂತ ಜನರು ಬೇರೆ ಬೇರೆ ಭಾಗಗಳಿಂದ ಆಗಮಿಸಿ ಈ ಪರ್ಯಾಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಜನರ ಭಾಗವಹಿಸುವಿಕೆ, ಅದ್ರ ಜೊತೆಗೆ ಏನೆಲ್ಲ ಜನರು ಈ ಒಂದು ಪರ್ಯಾಯದಲ್ಲಿ ತಮ್ಮ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ನೋಡುವಂತಹ ವಿಶೇಷ ಕಾರ್ಯಕ್ರಮವಿದು. ಬನ್ನಿ, ಹಾಗಾದ್ರೆ ಉಡುಪಿಯ ನಾಡ ಹಬ್ಬ ಪರ್ಯಾಯದ ಆಸ್ವಾದವನ್ನ ಆಸ್ವಾದಿಸೋಣ ಬನ್ನಿ. Dagi natin nage na dagi natin na dadi dagi natin nage na dagi natin na dadi dagi na dadi dagi na ta dagi di vi di dagi di vi do dagi di vi nam dadi dagi di vi. ಪರ್ಯಾಯ ಅಂತಂದರೆ ಇದು 2 ವರ್ಷಕ್ಕೆ ಕೃಷ್ಣನ ಪೂಜೆಗೆ ಮಾಡೋದೊಂದು ಖುಷಿ. ಅಂದರೆ ಕೃಷ್ಣನ ಪೂಜೆಗೆ ಎಲ್ಲರೂ ಇಷ್ಟು ತಯಾರು ಮಾಡ್ತಾರೆ ಅಂತಂದರೆ ಅದು ಬರೀ ಪೂಜೆಗೆ ಇದು ಇಷ್ಟು ಗೌಜಿ ಗದ್ದಲ ಎಲ್ಲ ಆಗ್ತಾ ಇರೋದು. ಇದರಲ್ಲಿ ಭಾಗವಹಿಸೋದೇ ಒಂದು ಖುಷಿ. ಹಾಗೆ ನಾವು ಪ್ರತಿ ಪರ್ಯಾಯದಲ್ಲೂ ಈಗ ಸ್ವಾಮಿಗಳೊಟ್ಟಿಗೆ ಹೋಗಲಿಕ್ಕಿದೆ. ರಾತ್ರಿ ಅಲ್ಲಿ ಜೋಡು ಕಟ್ಟೆಯಲ್ಲಿ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಈ ಸರಿ ವಿಶೇಷ 91 ಟ್ಯಾಬ್ಲೋ ಮಾಡಿಸಿದ್ದಾರೆ ಶಿರೂರು ಪರ್ಯಾಯದಿಂದ. ಆ ಟ್ಯಾಬ್ಲೋಗಳೆಲ್ಲ ಹೋದ್ಮೇಲೆ ಸ್ವಾಮಿಗಳ ಟ್ಯಾಬ್ಲೋ ಬರುತ್ತೆ. ಎಲ್ಲ ಸ್ವಾಮಿಗಳು ಪಲ್ಲಕ್ಕಿಯಲ್ಲಿ ಕುತ್ಕೊಂಡು ಬರ್ತಾ ಇರ್ತಾರೆ. ಅದನ್ನು ನೋಡೋದೊಂದು ಚಂದ. ಎಲ್ಲ ಉಡುಪಿ ಇಡೀ 24 ಗಂಟೆ ಎದ್ದಿರುತ್ತೆ ಇವತ್ತು. ಬಹಳ ವಿಶೇಷವಾಗಿ ಇವತ್ತು ಉಡುಪಿಯಲ್ಲಿ 20ಕ್ಕೂ ಹೆಚ್ಚು ಸಾಂಸ್ಕೃತಿಕ ವೇದಿಕೆಗಳಿದ್ದಾವೆ. ಅದರ ಅಂದವನ್ನ ಹೇಳಬೇಕು ಅಂತ. 20ಕ್ಕೂ ಹೆಚ್ಚು ಸಾಂಸ್ಕೃತಿಕ ವೇದಿಕೆಗಳಿದೆ. ಅದರಲ್ಲಿ ಎಲ್ಲ ಅನೇಕ ಕಾರ್ಯಕ್ರಮಗಳು, ಎಲ್ಲ ದೊಡ್ಡ ಕಾರ್ಯಕ್ರಮ. ಯಾವ ಸ್ಟೇಜಿಗೆ ಹೋಗಬೇಕು ಗೊತ್ತಾಗಲ್ಲ. ಎಲ್ಲ ಸ್ಟೇಜು ನೋಡ್ಕೊಂಡು ಬರಬೇಕು. ಅಂತಹ ಸ್ಟೇಜ್ಗಳನ್ನೆಲ್ಲ ಹಾಕಿ ತುಂಬ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಈ ಸರಿ ತುಂಬ ವಿಶೇಷವಾದಂತಹ ಪರ್ಯಾಯ ನಾವು ನೋಡಲಿಕ್ಕಿದ್ದೇವೆ. ಪ್ರತಿ ಪರ್ಯಾಯದಲ್ಲೂ ಕೂಡ ಸಂಭ್ರಮದಿಂದ ಭಾಗವಹಿಸ್ತಾ ಇದ್ದೇನೆ. ಉಡುಪಿಯ ಕೃಷ್ಣನ ಪರ್ಯಾಯ ಅಂತಂದರೆ ಅದು ಜಗದ್ವಿಖ್ಯಾತ. ನಮಗೆ ಹೇಗೆ ದಸರಾ ಬಗ್ಗೆ ಪರಿಚಯ ಇದೆಯೋ ಅದೇ ರೀತಿ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಉಡುಪಿಯ ಕೃಷ್ಣನ ಪರ್ಯಾಯ ಅಂತ. ವಿಶೇಷ ಏನು ಅಂತಂದರೆ ಇಲ್ಲಿ ಅತ್ಯಂತ ಬಾಲಯತಿಗಳು ಕೃಷ್ಣನನ್ನು ಪೂಜೆ ಮಾಡುವಂಥದ್ದು. ಕೃಷ್ಣನು ಕೂಡ ಇಲ್ಲಿ ತುಂಬ ಪುಟ್ಟ ಹುಡುಗನ ರೂಪದಲ್ಲಿ ಇರುವಂಥದ್ದು. ಹಾಗಾಗಿ ಅಂತಹ ಕೃಷ್ಣನ ಪೂಜೆಗೆ ಬಾಲಯತಿಗಳನ್ನೇ ನೇಮಕ ಮಾಡ್ತಾರೆ. ಈಗಿನ ಸ್ವಾಮಿಗಳಾದ ಶಿರೂರು ಸ್ವಾಮಿಗಳು ಕೇವಲ ಅವರಿಗೆ 20 ವರ್ಷ ಮಾತ್ರ. ಇವರ ಹಿಂದಿನ ಲಕ್ಷ್ಮೀವರ ತೀರ್ಥರಿಗಾಗುವಾಗ ಕೇವಲ 8 ವರ್ಷಕ್ಕೆ ಅವರು ಪರ್ಯಾಯಕ್ಕೆ ಕೂತಂಥವ್ರು. ಹಾಗಾಗಿ ಅತ್ಯಂತ ಪುಟ್ಟ ವಯಸ್ಸಿನಲ್ಲಿ ಕೃಷ್ಣನನ್ನು ಮುಟ್ಟಿ ಪೂಜಿಸುವಂಥ ಒಂದು ದೊಡ್ಡ ಸೌಭಾಗ್ಯ. ಇನ್ನೊಂದೇನು ಅಂತಂದರೆ ಈ ಪರ್ಯಾಯದ ಉದ್ದೇಶ ಕೇವಲ ಸ್ವಾಮಿಗಳೊಬ್ಬರು ಕೃಷ್ಣನ ಪೂಜೆ ಮಾಡೋದು ಮಾತ್ರ ಅಲ್ಲ, ಕೃಷ್ಣನ ಪೂಜೆ ಜೊತೆಗೆ ಅನೇಕ ಭಕ್ತರಿಗೆ ಅನ್ನಪ್ರಸಾದ ಮತ್ತು ಕೃಷ್ಣನ ವಿಶೇಷ ದರ್ಶನ. ಮತ್ತು ಕೃಷ್ಣ ಇಲ್ಲಿ ಅವನ ಕೈಯಲ್ಲಿ ಕಡಗೋಲು ಮತ್ತು ಹಗ್ಗ ಇತ್ಯಾದಿಗಳಿರೋದ್ರಿಂದ ಅವನು ಸಾಂಸ್ಕೃತಿಕವಾಗಿ ತುಂಬ ಇಷ್ಟಪಡುವಂಥವನು. ಹಾಗಾಗಿ ಇಲ್ಲಿ ನೃತ್ಯ, ಗೀತ, ವಾದ್ಯ ಎಲ್ಲವೂ ಕೂಡ ಕೃಷ್ಣನಿಗೆ ಪ್ರಿಯ. ಮತ್ತು ಅಲಂಕಾರ ಪ್ರಿಯ ಕೃಷ್ಣ. ಹಿಂದಿನ ಶಿರೂರು ಸ್ವಾಮಿಗಳು ವರ್ಷದ 360 ದಿನಗಳಲ್ಲಿ 300 ಅಲಂಕಾರಗಳು ಮಾಡಿ ಬಹಳ ಪ್ರಸಿದ್ಧ ಪಡೆದವರು. ಹಿಂದಿನ ಪರ್ಯಾಯದ ಇನ್ನೇನು ಪರ್ಯಾಯ ಕೊಡಲಿಕ್ಕಿರುವಂತಹ ಶಿರೂರು ಸ್ವಾಮಿ ಪುತ್ತಿಗೆ ಸ್ವಾಮಿಗಳು ಕೂಡ ಅದನ್ನು ದಾಖಲು ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಮುಂದೆ ವೇದವರ್ಧನ ತೀರ್ಥರು ಕೂಡ ಕೃಷ್ಣನನ್ನು ವಿಶೇಷವಾಗಿ ಅಲಂಕಾರ ಮಾಡಲಿಕ್ಕಿದ್ದಾರೆ. ಮತ್ತು ಇವತ್ತಿನ ರಾತ್ರಿ ಅದು ಕೃಷ್ಣ ಹುಟ್ಟುವಾಗ ಕೃಷ್ಣಾಷ್ಟಮಿಗೆ ಏನು ಜಂಗುಳಿ ನಂದಗೋಕುಲದಲ್ಲಿತ್ತು ಅದನ್ನು ನಾವು ಇವತ್ತು ಕೂಡ ಉಡುಪಿಯಲ್ಲಿ ನೋಡ್ಬೋದು. ಮತ್ತು ನಮ್ಮ ಕೃಷ್ಣನಿಗೆ 16 ಪೂಜೆಗಳಾಗ್ತದೆ.
ಬೆಳಗ್ಗೆ 3:30 ಸುಮಾರಿಂದ ಆರಂಭ ಆದದ್ದು ರಾತ್ರಿ 10:30ವರೆಗೂ ಕೂಡ 14 ಪೂಜೆಗಳು ನಡೀತದೆ. ಜಗತ್ತಿನಲ್ಲಿ ಈ ರೀತಿ ಅನೂಚಾನವಾಗಿ 800 ವರ್ಷದಿಂದ ಅವಿಚ್ಛಿನ್ನವಾಗಿ ಪರಂಪರೆ ನಡೀತಾ ಬರ್ತಾ ಇದೆ. ಹಾಗಾಗಿ ಕೃಷ್ಣನ ಉತ್ಸವ ಅಂತದ್ದು ಅದು ಕೃಷ್ಣನ ಭಕ್ತರ ಉತ್ಸವ. ಆ ನಿಟ್ಟಿನಲ್ಲಿ ವೇದವರ್ಧನ್ ತೀರ್ಥ ಶ್ರೀಪಾದಂಗಳವರು ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಹೆಸರಿಗನುಗುಣವಾಗಿ ನಿತ್ಯ ಕೃಷ್ಣನ ಸನ್ನಿಧಾನದಲ್ಲಿ 4 ವೇದಗಳ ಪಾರಾಯಣ ನಡಿಬೇಕು ಅಂತ. ಮತ್ತು ಉತ್ಸವ ನಡೀತದೆ. ಕೃಷ್ಣ ಉತ್ಸವ ಪ್ರಿಯ. ಹಾಗಾಗಿ ಉತ್ಸವ, ಅನ್ನದಾನ ಮತ್ತು ದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇದಲ್ಲದೆ ಶಿರೂರು ಮಠದಿಂದ ಮತ್ತು ಪರ್ಯಾಯ ಮಠದಿಂದ ದೊಡ್ಡ ದೊಡ್ಡ ಶೈಕ್ಷಣಿಕವಾಗಿ ಮಕ್ಕಳಿಗೆ ಮತ್ತು ಅನ್ನದಾಸೋಹದ ವ್ಯವಸ್ಥೆ ಕೃಷ್ಣ ಮಠದಿಂದಲೇ ಆದದ್ದು. ಚಿಣ್ಣರ ಸಂತರ್ಪಣೆ ಎನ್ನುವ ಕಾರ್ಯಕ್ರಮದಿಂದಾಗಿ ಇವತ್ತು ಎಲ್ಲ ಕಡೆಗಳಲ್ಲಿ ಬಿಸಿ ಊಟದ ವ್ಯವಸ್ಥೆವರೆಗೂ ಬಂದು ನಿಂತಿದೆ. ಮತ್ತು ಇನ್ನೊಂದು ಗಮನಿಸಬೇಕಾದ ಸಂಗತಿ ಅಂದರೆ, ಪರ್ಯಾಯದಲ್ಲಿ ಸ್ವಾಮಿಗಳು 2 ವರ್ಷ ಪೂಜೆ ಮಾಡಿ ಯಾವುದೇ ಅದರ ಮೇಲಿನ ವ್ಯಾಮೋಹಾದಿಗಳನ್ನು ಇಲ್ಲದೆ 2 ವರ್ಷ ಆಗ್ತಿದ್ದಂತೆ ನಿರಾಳ ಮನಸ್ಸಿನಿಂದ ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡುವಂಥದ್ದು. ಅದು ಅಲ್ಲದೆ ಕೃಷ್ಣದೇವರ ಪೂಜೆಗೋಸ್ಕರ ಸರ್ವಜ್ಞ ಸಿಂಹಾಸನವನ್ನು ಇರೋದು. ಜಗತ್ತಿನಲ್ಲಿ ಒಂದೇ ಒಂದು ಸರ್ವಜ್ಞ ಸಿಂಹಾಸನ, ಅದು ನಮ್ಮ ಉಡುಪಿಯಲ್ಲಿ ಇರೋದು. ಮಧ್ವಾಚಾರ್ಯರು ಕುಳಿತ ಪೀಠ. ಪೂಜ್ಯ ಪುತ್ತಿಗೆ ಶ್ರೀಪಾದರು ಅದನ್ನು ಸುವರ್ಣಮಯವಾಗಿ ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದೆ ವೇದವರ್ಧನ ತೀರ್ಥರು ಪ್ರಪ್ರಥಮ ಬಾರಿಗೆ ಕೂತ್ಕೊಳ್ಳುವುದು ಬಂಗಾರದ ಸರ್ವಜ್ಞ ಪೀಠದಲ್ಲಿ ಅನ್ನೋದು ಒಂದು ವಿಶೇಷ. ಹಾಗಾಗಿ ಅಂಥ ಪರ್ಯಾಯದಲ್ಲಿ ಭಾಗವಹಿಸಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಮಹೋತ್ಸವ ನಡೀತಾ ಇದೆ. ನಾವು ಸುಮಾರು 1000ಕ್ಕಿಂತ ಜಾಸ್ತಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳನ್ನು ಇದರಲ್ಲಿ ನೇಮಕ ಮಾಡಿದ್ದೀವಿ. ಮಾನ್ಯ DGN IGP ಅವರ ಆದೇಶದಂತೆ ಕ್ರೌಡ್ ಸಮಸ್ಯೆಗಳಾಗದೇ ಇರಲಿಕ್ಕೆ ತಕ್ಕದಾಗಿರುವಂಥ ಪ್ರಿವೆಂಟಿವ್ ಸ್ಟೆಪ್ಸು ತೊಗೊಂಡಿದ್ದೀವಿ. ಉಡುಪಿ ಜನತೆ ಯಾವಾಗಲೂ ಪೊಲೀಸರಿಗೆ ತುಂಬ ಸಹಕರಿಸ್ತಾರೆ. ಇವತ್ತಂತಲ್ಲ, ಯಾವಾಗಲೂ ಸಹಕರಿಸ್ತಾರೆ. ಈ ಬಂದೋಬಸ್ತಲ್ಲೂ ಎಲ್ಲ ಪೊಲೀಸ್ ಏನು ಇನ್ಸ್ಟ್ರಕ್ಷನ್ಸು ಮತ್ತು ರೋಡ್ ಡೈವರ್ಷನ್ಸ್ ಏನಿದೆ ತುಂಬ ಶಿಸ್ತಿನಿಂದ ಪಾಲನೆ ಮಾಡಿದ್ದಾರೆ. ಇನ್ನು ಮುಂದೆ ಸಹ ಇದೇ ಥರ ಸಹಕಾರ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಈ ಉಡುಪಿಯ ಪರ್ಯಾಯವನ್ನು ನೋಡಲಿಕ್ಕೆ ಯುವಕರೊಬ್ಬರು ಬಂದಿದ್ದಾರೆ. ಬನ್ನಿ, ಅವರು ಉಡುಪಿಯ ಪರ್ಯಾಯದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ತುಂಬ ವರ್ಷದಿಂದ ಬರ್ತಿದ್ದೇವೆ ಪರ್ಯಾಯಕ್ಕೆ, ಆದರೆ ಈ ಸಲ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಪರ್ಯಾಯ. ಎಲ್ಲ ಉಡುಪಿ ಪೇಟೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಇಷ್ಟು ವರ್ಷಕ್ಕಿಂತ ಅಲ್ಲಲ್ಲಿ ಎಲ್ಲ ಕಡೆ ಸ್ಟೇಜ್, ಹಾಡಿನ ಕಾರ್ಯಕ್ರಮ ಹಾಗೆ. ಆದರೂ ಈ ಸಲ ಉಡುಪಿನ ನೋಡಲಿಕ್ಕೆ ಮಾತ್ರ ತುಂಬ ಚೆಂದ, ಖುಷಿ ಅನಿಸ್ತದೆ ಅಷ್ಟೇ. ಯಾವುದೇ ರೀತಿಯ ಪೂಜೆಗಳು ಅಂದಾಗ ಪ್ರಥಮವಾಗಿ ನೆನಪಾಗುವುದು ದೇವರ ಅಲಂಕಾರ, ಅದರ ಜೊತೆಗೆ ದೇವಸ್ಥಾನದ ಅಲಂಕಾರಗಳು. ಈ ಬಾರಿ ಪರ್ಯಾಯ ಪೀಠಾರೋಹಣವನ್ನು ಮಾಡಲಿರುವಂತಹ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಶಿರೂರು ಪರ್ಯಾಯದ ಅಂದವನ್ನು ಹೆಚ್ಚಿಸಲಿಕ್ಕೆ ಕೃಷ್ಣ ಮಠದ ಅಲಂಕಾರವನ್ನು ವಹಿಸಿಕೊಂಡಿದ್ದಾರೆ ವನದುರ್ಗ ಡೆಕೋರೇಟರ್ಸ್ ಪಡುಬಿದ್ರೆಯ ರಾಘವೇಂದ್ರ ಬೈಲವರು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿಯಲ್ಲಿ ಅಲಂಕಾರಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವುಗಳು ಗಮನಿಸ್ತಾ ಇದ್ದೇವೆ. ಭಾಳ ವಿಶೇಷವಾಗಿ ಫಲವಸ್ತುಗಳು, ತರಕಾರಿಗಳು, ಪುಷ್ಪಗಳನ್ನು ಬಳಸಿ ಅಲಂಕಾರಗಳನ್ನು ಮಾಡ್ತಾ ಇದ್ದಾರೆ. ಬನ್ನಿ, ರಾಘವೇಂದ್ರ ಬೈಲವರನ್ನು ಮಾತನಾಡಿಸುವಂಥ ಪ್ರಯತ್ನಗಳನ್ನು ಮಾಡುವ. ನಾವು ಪರ್ಯಾಯಂತ ಬಂದಾಗ ಪ್ರತಿ ವರ್ಷ ಕೂಡ ದರ್ಬಾರ್ನಲ್ಲಿ ಹೂವಿನ ಅಲಂಕಾರ ಮಾಡ್ತೇವೆ ಹೆಚ್ಚಾಗಿ. ಈ ಬಾರಿ ದರ್ಬಾರ್ನಲ್ಲಿ ಹೂವಿನ ಅಲಂಕಾರ ಅಷ್ಟೊಂದು ಮಾಡಲಿಕ್ಕಿಲ್ಲ, ಬೇರೆ ಸೆಟ್ಟಿಂಗಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟು ಹೂವಿನ ಅಲಂಕಾರವನ್ನು ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಸಿಯಾಳ, ತರಕಾರಿಗಳು, ಆಮೇಲೆ ಫ್ರೂಟ್ಸು ಎಲ್ಲವನ್ನು ಉಪಯೋಗಿಸಿಕೊಂಡು ವಿಶೇಷವಾಗಿ ಮಂಟಪವನ್ನು ತಯಾರು ಮಾಡ್ತಾ ಇದ್ದೇವೆ. ಎಷ್ಟು ದಿನ, ಎಷ್ಟು ಹೊತ್ತು, ಎಷ್ಟು ಸಮಯ ತಗೊಳ್ತದೆ ಈ ಒಂದು ಅಲಂಕಾರವನ್ನು ಮಾಡಲಿಕ್ಕೆ? ಸ್ಟ್ರಕ್ಚರನ್ನು ಮಾಡಲಿಕ್ಕೆ ನಿನ್ನೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೇವೆ. ಅದನ್ನು ಮಿಡ್ಲಲ್ಲಿ ಗ್ಯಾಪ್ ಆಗ್ತದೆ, ಆಗೋದಿಲ್ಲ ಮಾಡಲಿಕ್ಕೆ. ಹಾಗೆ ನಿನ್ನೆ ಬೆಳಗ್ಗೆ ಸ್ಟ್ರಕ್ಚರ್ ಎಲ್ಲ ಮಾಡಿ ಇವತ್ತು ಹೂ ಮತ್ತು ತರಕಾರಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಒಂದು 20ರಿಂದ 25 ಜನ ಕೆಲಸ ಮಾಡ್ತಾ ಇದ್ದೇವೆ ನಿನ್ನೆಯಿಂದ. ಒಂದು ಅಂದಾಜು ವೆಚ್ಚವನ್ನು ಗ್ರಹಿಸುವುದು ಅಂತಿದ್ರೆ ಎಷ್ಟು ವೆಚ್ಚ ತಗಲ್ಬೋದು ಅನ್ನುವಂಥ ವಿಚಾರದ ಕುರಿತಾಗಿ? ವೆಚ್ಚ ಅಂತ ಹೇಳಿಕ್ಕೆ ಬಂದರೆ ಇದರಲ್ಲಿ ಈಗ ತರಕಾರಿ ಎಲ್ಲ ನಾವು ಉಗ್ರಾಣದಲ್ಲೇ ತಗೊಂಬಂದಿದ್ದು, ಇಲ್ಲೇ ಇದ್ದದ್ದು. ನಾವು ದುಡ್ಡು ಕೊಟ್ಟು ತರೋದಾದರೆ ಹೆಚ್ಚು ಕಮ್ಮಿ ಒಂದು 2.5 ಲಕ್ಷದ್ದು, 2.5-3 ಲಕ್ಷವರೆಗೆ ಆಗ್ತದೆ. ಎಲ್ಲ ಫ್ರೂಟ್ಸು, ಫಲವಸ್ತು, ಹೂ ಎಲ್ಲ ಸೇರಿ. ಪ್ರತಿ ವರ್ಷವೂ ಕೂಡ ನೀವೇ ಮಾಡ್ತೀರಾ ಹೇಗೆ? ಪ್ರತಿ ಪರ್ಯಾಯಕ್ಕೂ ನಾವು ಮಾಡ್ತೇವೆ. ಹೌದು.
ಓಕೆ, ಇದು ರಾಘವೇಂದ್ರ ಬೈಲವರ ಮಾತುಗಳು. ಪ್ರತಿ ವರ್ಷವೂ ಕೂಡ ಪರ್ಯಾಯದ ಈ ಒಂದು ಸಂದರ್ಭದಲ್ಲಿ ಕೃಷ್ಣ ಮಠದ ಅಲಂಕಾರವನ್ನು ಹೆಚ್ಚಿಸುವಂಥದ್ದು, ಇನ್ನಷ್ಟು ಜನರನ್ನು ಮಾತನಾಡಿಸುವಂಥ ಪ್ರಯತ್ನಗಳನ್ನು ಮಾಡ್ತೇವೆ. ಬನ್ನಿ. ಎಸ್ ವೀಕ್ಷಕರೇ, ನಾವೀಗ ಶಿರೂರು ಮಠದ ಎದುರು ಭಾಗದಲ್ಲಿದ್ದೇವೆ. ವಿದ್ಯುತ್ ದೀಪ ಅಲಂಕಾರಗಳು, ಪುಷ್ಪಾಲಂಕಾರಗಳಿಂದ ಕಂಗೊಳಿಸ್ತಾ ಇರುವಂಥ ಶಿರೂರು ಮಠವನ್ನು ಗಮನಿಸ್ತಾ ಇದ್ದೇವೆ. ಭಕ್ತರು ಕೂಡ ಶಿರೂರು ಮಠದ ಒಳಭಾಗಕ್ಕೆ ತೆರಳಿ ದೇವರ ದರ್ಶನಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಪರ್ಯಾಯದ ಈ ಸೊಬಗಿನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬನ್ನಿ, ಯಾವ ರೀತಿಯಲ್ಲಿ ಶಿರೂರು ಮಠ ಅಲಂಕಾರವಾಗಿದೆ ಅನ್ನೋದನ್ನು ನೋಡೋಣ. ವೀಕ್ಷಕರೇ, ನಾವು ಇದೀಗ ಉಡುಪಿಯ ರಥಬೀದಿಯನ್ನು ಸುತ್ತಿಕೊಂಡು ಉಡುಪಿಯ ನಗರ ಭಾಗಕ್ಕೆ ಬಂದಿದ್ದೇವೆ. ಬಹಳ ಪ್ರಮುಖವಾಗಿ ಉಡುಪಿಯ ರಥಬೀದಿ ಅಷ್ಟೇ ಅಲ್ಲದೆ ಉಡುಪಿಯ ನಗರ ಭಾಗದಲ್ಲಿ ಸುಮಾರು 20ಕ್ಕೂ ಅಧಿಕ ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಲಾ ಪ್ರಕಾರಗಳು ನಡೀತಾ ಇದೆ. ಯಾವೆಲ್ಲ ಕಲಾ ಪ್ರಕಾರಗಳು ನಡೀತಾ ಇದೆ, ಅದರ ಝಲಕ್ ಯಾವ ರೀತಿಯಲ್ಲಿದೆ ಅನ್ನೋದನ್ನು ನೋಡೋಣ. ಬನ್ನಿ. ನಾನು ಸಣ್ಣದಿಂದಲೂ ಈ ಶಿರೂರು ಅಥವಾ ಈ ಉಡುಪಿ ಕೃಷ್ಣ ಮಠದ ಪರ್ಯಾಯಕ್ಕೆ ಬರ್ತಿದ್ದೆ. ಈ ವರ್ಷ ಶಿರೂರು ಪರ್ಯಾಯ ನಮ್ಮ ಪರ್ಯಾಯ ಎನ್ನುವಂತಹ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಬಹಳಷ್ಟು ವಿಜೃಂಭಣೆಯಿಂದ ಈ ಕೃಷ್ಣ ಮಠದ ಸುತ್ತಮುತ್ತಲೂ ಹಲವಾರು ಸಾಂಸ್ಕೃತಿಕ ವೇದಿಕೆಗಳನ್ನು ಒಳಗೊಂಡು ಅತ್ಯಂತ ಒಂದು ದೀಪಾಲಂಕಾರಗಳನ್ನು ನಾವು ನೋಡ್ಬೋದು. ಬಹಳ ಸುಂದರವಾಗಿ ಏರ್ಪಟ್ಟಿದೆ. ಎಸ್, ಬಹಳ ಪ್ರಮುಖವಾಗಿ ಉಡುಪಿಯ ಜನತೆ ಈ ಒಂದು ಶಿರೂರು ಪರ್ಯಾಯ ನಮ್ಮ ಪರ್ಯಾಯ ಅನ್ನುವಂಥ ರೀತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಉಡುಪಿಯ ಎಲ್ಲ ಜನತೆ ಯಾವ ರೀತಿಯಲ್ಲಿ ಈ ಶಿರೂರು ಪರ್ಯಾಯದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಬನ್ನಿ. ತುಂಬ ಖುಷಿ ಆಗ್ತಾ ಇದೆ ಇಲ್ಲಿಗೆ ಬಂದದ್ದು. ಯಾಕಂತ ಹೇಳಿದರೆ ಪರ್ಯಾಯ ಇಷ್ಟು ವರ್ಷ ನಡೀತಾ ಇತ್ತು, ವಾರದ ಮಿಡ್ ವೀಕಲ್ಲಿ ಬರ್ತಾಯಿತ್ತು. ಈ ಸರಿ ಯಾಕಂತ ಹೇಳಿದರೆ ಶನಿವಾರ ನೈಟ್ ಬಂದಿದೆ, ಎಲ್ರಿಗೂ ತುಂಬ ರಿಲೀಫ್ ಆಗಿದೆ. ಯಾಕಂತ ಹೇಳಿದರೆ ಸಂಡೇ ಆಲ್ಮೋಸ್ಟ್ ಎಲ್ರಿಗೂ ರಜೆ ಇರುತ್ತೆ. ನಾಳೆ ರಜೆ ಇರೋ ಕಾರಣದಿಂದಾಗಿ ಎಲ್ರಿಗೂ ಕೂಡ ತುಂಬ ಎಂಜಾಯ್ ಮಾಡಲಿಕ್ಕೆ ಟೈಮ್ ಸಿಕ್ಕಿದೆ. ನಾವು ಕೂಡ ಎಂಜಾಯ್ ಮಾಡ್ತಾ ಇದ್ದೇವೆ. ಇನ್ನೂ ಮುಂದಕ್ಕೂ ಕೂಡ ಪರ್ಯಾಯ ಇದೇ ರೀತಿ ಒಳ್ಳೆ ರೀತಿಯಲ್ಲಿ ನಡೀಲಿ. ಆದರೆ ಜಗಳ ಎಲ್ಲ ಮಾಡ್ತಾರೆ, ಅದೆಲ್ಲ ಆಗೋದು ಬೇಡ. ಚಂದ ರೀತಿಯಲ್ಲಿ ಉಡುಪಿ ನಂಬರ್ 1 ಜಿಲ್ಲೆ ಆಗಿದೆ, ಬುದ್ಧಿವಂತರ ಜಿಲ್ಲೆ ಅಂತೇಳಿ ಹೆಸರು ಪಡ್ಕೊಂಡಿದೆ. ಅದು ಇನ್ನು ಮುಂದಕ್ಕೂ ಅದೇ ರೀತಿ ಆಗಿರೋದು ನಮ್ಮೆಲ್ಲರ ಆಶಯ. ಪರ್ಯಾಯ ಚೆನ್ನಾಗಿ ಸಾಗಲಿ ಎಲ್ರಿಗೂ ಕೂಡ. ಬಟ್ ದಿಸ್ ಪರ್ಯಾಯ ಇಸ್ ಗೋಯಿಂಗ್ ಟು ಬಿ ಹಿಸ್ಟ್ರಿ. ಒಳ್ಳೆ ಆಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಡೈಜಿ ವರ್ಲ್ಡ್ ಫಾರ್ ದಿ ಆಪರ್ಚುನಿಟಿ. ಶಿರೂರು ಪರ್ಯಾಯ ತುಂಬ ವಿಶೇಷವಾಗಿ ಮೂಡಿ ಬರ್ತಿದೆ. ಪ್ರತಿ ವರ್ಷವೂ ಕೂಡ ನಾವು ಪರ್ಯಾಯ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತೇವೆ. ಆದರೆ ಈ ವರ್ಷ ಹೊಸತಾಗಿ ಅಂತ ಹೇಳಿದರೆ ಮಾಡಿರುವಂತಹ ವ್ಯವಸ್ಥೆಗಳು ಅಥವಾ ಇಡೀ ನಮ್ಮ ಈ ರಸ್ತೆಗಳಲ್ಲಿ ನಿರ್ಮಾಣವಾಗಿರುವಂತಹ ಅಲಂಕಾರಗಳು ಬಹಳ ಸೊಗಸಾಗಿದೆ. ತುಂಬ ವಿಶೇಷವಾಗಿ ಹೇಳುವುದಿರದೆ ಜನರು, ಈ ವರ್ಷ ಜನರು ಸಿಕ್ಕಾಪಟ್ಟೆ ಇದ್ದಾರೆ, ತುಂಬ ಜನ ಇದ್ದಾರೆ. ನಾವಿಷ್ಟು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸ್ಯಾಟರ್ಡೆ ಸಂಡೇ ಆಗಿರುವ ಕಾರಣಕ್ಕೋ ಯಾಕೋ ಗೊತ್ತಿಲ್ಲ, ನಮ್ಮ ತಂಡದಿಂದ ಈಗ ಬೆಂಗಳೂರಲ್ಲೆಲ್ಲ ಇರುವವರು ನಮ್ಮ ತಂಡದವರು ಕೂಡ ಬಂದಿದ್ದಾರೆ. ನನಗೆ ಅನಿಸುವ ಹಾಗೆ ಬೆಂಗಳೂರಿಂದ ಅಥವಾ ಬೇರೆ ಬೇರೆ ಊರಿನಲ್ಲಿ ಯಾರೆಲ್ಲ ನಮ್ಮ ಉಡುಪಿಯವರು ಇದ್ದಾರೆ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಅದರೊಟ್ಟಿಗೆ ಉಡುಪಿಯವರು ಮಾತ್ರವಲ್ಲದೆ ಬೇರೆ ಊರಿನವರು ಕೂಡ ನಮ್ಮ ಊರಿಗೆ ಬಂದು ಈ ಪರ್ಯಾಯದ ಒಂದು ಸುಂದರವಾದ ಉತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ಸಮಾರಂಭದಲ್ಲಿ ಎಲ್ಲರೂ ಇದ್ದೇವೆ, ತುಂಬ ಸಂಭ್ರಮಿಸೋಣ. ಎಲ್ಲರೂ ಶಿಸ್ತುಬದ್ಧವಾಗಿದ್ದರೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾನು ಕರೆಂಟ್ಲಿ ವರ್ಕಿಂಗ್ ಇನ್ ಬ್ಯಾಂಗ್ಳೂರು. ಸೊ ಲಾಸ್ಟ್ ಇಯರ್ ನಾನು ಪರ್ಯಾಯ ಮಿಸ್ ಮಾಡಿದ್ದೆ 2 years ಬ್ಯಾಕ್. ಈ ವರ್ಷ ಬರಲೇಬೇಕು ಅಂತ ಬಂದೆ. ಕ್ರೌಡ್ ನೋಡಿ ತುಂಬ ಖುಷಿ ಆಗ್ತಿದೆ. ಫುಲ್ ಇಷ್ಟ ತನಕ ನಾನು ಪರ್ಯಾಯದಲ್ಲಿ ಈ ನಮೂನೆ ಕ್ರೌಡ್ ನೋಡಲೇ ಇಲ್ಲ. ಪ್ರೋಗ್ರಾಮ್ಸ್ ಎಲ್ಲ ತುಂಬ ಕಡೆ ಪ್ರೋಗ್ರಾಮ್ಸ್ ನಡೀತಿದೆ ಆ್ಯಂಡ್ ಇಟ್ಸ್ ರಿಯಲಿ ಗುಡ್. ಎಲ್ಲರೂ ಸಹ ಉಡುಪಿಗೆ ಬನ್ನಿ, ಉಡುಪಿಯ ಪರ್ಯಾಯ ನೆಕ್ಸ್ಟ್ ಇಯರ್ ಸಹ ನೋಡಿ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಉಡುಪಿಯಲ್ಲೇ. ಸೊ ಇಷ್ಟು ವರ್ಷದಿಂದ ಸಹ ನಾನು ಪರ್ಯಾಯ ಅಟೆಂಡ್ ಮಾಡ್ತಿದ್ದೆ. ಈ ವರ್ಷ ತುಂಬ ಯುನೀಕ್ ಆಗಿದೆ. ಯಾಕೆ ಹೇಳಿದರೆ ಚಿಕ್ಕ ವಯಸ್ಸಿನಲ್ಲೇ ಈ ವರ್ಷ ಚಿಕ್ಕ ವಯಸ್ಸಿನ ಸ್ವಾಮೀಜಿ ಪರ್ಯಾಯ ಪೀಠವನ್ನು ಏರ್ತಿದ್ದಾರೆ. ಆ್ಯಂಡ್ ಎವ್ರಿ ಇಯರ್ಗೆ ಕಂಪೇರ್ ಮಾಡೋಕೆ ಈ ಇಯರ್ ತುಂಬ ಕ್ರೌಡ್ ಉಂಟು.
ಸೊ ಪರ್ಯಾಯಕ್ಕೆ ಯಾರೆಲ್ಲ ಬಂದಿದ್ದೀರಿ, ಪರ್ಯಾಯ ಮುಗ್ದ ಮೇಲೆ ಕೂಡ ಕೃಷ್ಣ ಮಠಕ್ಕೆ ಬಂದು ಕೃಷ್ಣನ ದರ್ಶನ ಮಾಡಿ ಎಂಜಾಯ್ ಮಾಡಿ. ಉಡುಪಿಗೆ ಎಲ್ಲರಿಗೂ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ. ನಮಗೆ ಗೊತ್ತೇ ಇದೆ ಪರ್ಯಾಯದ ಬಗ್ಗೆ. ಉಡುಪಿಯಲ್ಲಿ ಅಷ್ಟಮಠಗಳಲ್ಲಿ 2 ವರ್ಷಕ್ಕೊಂದು ಸಲ ಒಂದು ಮಠಕ್ಕೆ ಶ್ರೀಕೃಷ್ಣನ ಪೂಜಾ ಕೈಂಕರ್ಯವನ್ನು ನೆರವೇರಿಸುವಂತಹ ಸೌಭಾಗ್ಯ ಸಿಗುತ್ತೆ. ಅದೇ ರೀತಿ ಈ ಬಾರಿ ಶಿರೂರು ಮಠದ ಕಿರಿಯ ಶ್ರೀಗಳು ಮೊದಲ ಪರ್ಯಾಯ, ಅವರಿಗೆ ಇದು ಮೊದಲ ಬಾರಿಗೆ ಪರ್ಯಾಯವನ್ನು ಏರ್ತಾ ಇದ್ದಾರೆ. ಒಂದು ಹಬ್ಬದ ವಾತಾವರಣ ಇಡೀ ಉಡುಪಿಯಲ್ಲಿದೆ. ಯಾವ ರೀತಿ ಕಿರಿಯ ಶ್ರೀಧರು ಅದೇ ಹುಮ್ಮಸ್ಸಿನಲ್ಲಿ ಇಡೀ ಉಡುಪಿ ಕೂಡ ಒಂದು ಯುವ ಹುಮ್ಮಸ್ಸಿನಲ್ಲಿ ಇವತ್ತು ಇದೆ. ಅದೇ ರೀತಿ ನಾವು ನಮ್ಮ ಕ್ಷೇತ್ರದಿಂದ, ನಮ್ಮದು ಬೆಳ್ಕಳೆಯ ಬೊಬ್ಬರಿಯ ಕ್ಷೇತ್ರ, ಬೊಬ್ಬರಿಯ ಮತ್ತು ಕಲ್ಕುಡ ದೈವಗಳ ಸಾನ್ನಿಧ್ಯ ಇರುವಂಥ ಕ್ಷೇತ್ರ. ಈ ಕ್ಷೇತ್ರ ಇತ್ತೀಚೆಗಷ್ಟೇ ಪುನರ್ನಿರ್ಮಾಣ ಕಂಡು ಕುಂಭಾಭಿಷೇಕ ಆಗಿತ್ತು. ನಮ್ಮ ಅದೃಷ್ಟ ವೇದವರ್ಧನ ಸ್ವಾಮೀಜಿಗಳು ಯಾರಿವತ್ತು ಪರ್ಯಾಯ ಪೀಠವನ್ನು ಏರ್ತಾ ಇದ್ದಾರೆ, ವೇದವರ್ಧನ ಸ್ವಾಮೀಜಿಗಳು ಅವರೇ ನಮಗೆ ಬಂದು ಆಶೀರ್ವಚನವನ್ನು ನೀಡಿದ್ದು ನಮ್ಮ ಸೌಭಾಗ್ಯ. ಇಲ್ಲಿಗೆ ಏನು ಊರ ಭಕ್ತಾಭಿಮಾನಿಗಳು ಬಂದಿದ್ದೀರಿ, ಅವರು ನಮ್ಮ ಕ್ಷೇತ್ರಕ್ಕೂ ಬಂದು ದರ್ಶನ ಮಾಡಬೇಕು ಅಂತ ಕ್ಷೇತ್ರದ ಪರವಾಗಿ, ಕ್ಷೇತ್ರದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ಎಲ್ಲ ಸಮಿತಿಯ ಪರವಾಗಿ ನಾನಿವತ್ತು ಭಗವತ್ ಭಕ್ತರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ವೀಕ್ಷಕರು, ಬಹಳ ಪ್ರಮುಖವಾಗಿ ನಾವು ಈ ಭಾಗಕ್ಕೆ ಬಂದರೆ ರಥಬೀದಿಯನ್ನು ಸುತ್ತುವರಿದುಕೊಂಡು ಬಂದಾಗ ಬೇರೆ ಬೇರೆ ಸಾಂಸ್ಕೃತಿಕ ವೇದಿಕೆಗಳು, ಬೇರೆ ಬೇರೆ ಕಲಾ ಪ್ರಕಾರಗಳು ಒಂದಷ್ಟು ಕಡೆಯಲ್ಲಿ ತಮ್ಮ ಒಂದಷ್ಟು ವೇದಿಕೆಗಳಲ್ಲಿ ತಮ್ಮ ಕಲಾ ಪ್ರಕಾರವನ್ನು ತೋರ್ಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ತಮ್ಮ ಕ್ಷೇತ್ರದ ಜೀರ್ಣೋದ್ಧಾರಕ್ಕೋಸ್ಕರ ಒಂದಷ್ಟು ಸಂಘ ಸಂಸ್ಥೆಗಳು ಅಲ್ಲಲ್ಲಿ ಲಕಿಡಿ ಡ್ರಾದ ಮೂಲಕವೂ ಕೂಡ ಈ ಒಂದು ಕಾರ್ಯದಲ್ಲಿ ತೊಡಗಿರುವುದನ್ನು ನಾವುಗಳು ಗಮನಿಸ್ತಾ ಇದ್ದೇವೆ. ಪರ್ಯಾಯದ ಮುನ್ನಾ ದಿನ ಇಡೀ ರಾತ್ರಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕಿಕ್ಕಿರಿದು ಜನಸಾಗರ ಸೇರಿತ್ತು. ಪರ್ಯಾಯ ಮೆರವಣಿಗೆ ಆರಂಭಕ್ಕೆ ಮುನ್ನ ಉಡುಪಿ ಹೊರವಲಯದ ಕಾಪುದಂಡ ತೀರ್ಥದಲ್ಲಿ ಮಧ್ಯರಾತ್ರಿ ಪುಣ್ಯ ಸ್ನಾನ ಮುಗಿಸಿದ ಶಿರೂರು ಶ್ರೀಗಳು ಪಟ್ಟದ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ನಗರದ ಜೋಡುಕಟ್ಟೆಗೆ ಆಗಮಿಸಿದರು. ಇದುವರೆಗಿನ ಉಡುಪಿ ಪರ್ಯಾಯದ ಇತಿಹಾಸದಲ್ಲೇ ಕಂಡು ಕೇಳರಿಯದ ಭಕ್ತಸಾಗರದ ಮಧ್ಯೆ ಶಿರೂರು ಮಠದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಮೊದಲ ಬಾರಿಗೆ ಸರ್ವಜ್ಞ ಪೀಠಾರೋಹಣವನ್ನ ಏರಿದ್ದಾರೆ. ಪುತ್ತಿಗೆ ಮಠದ ಸುಗುಣೇಂದ್ರ ಶ್ರೀಗಳು ಶಿರೂರು ಶ್ರೀಗಳಿಗೆ ಅಕ್ಷಯ ಸಟುಗ ಮತ್ತು ಮಠದ ಕೀಲಿಕೈಯನ್ನ ಹಸ್ತಾಂತರಿಸಿದರು.
ನಸುಕಿನ ಜಾವ 2:30ಕ್ಕೆ ಪರ್ಯಾಯ ಮೆರವಣಿಗೆ ಆರಂಭವಾಯಿತು. ಕೋರ್ಟ್ ರಸ್ತೆ, ತಾಲೂಕು ಆಫೀಸ್, ಹಳೆ ಡಯಾನ ರಸ್ತೆ, ಕಲ್ಪನಾ ಚಿತ್ರಮಂದಿರ, ಐಡಿಯಲ್ ಸರ್ಕಲ್, ತೆಂಕಪೇಟೆಯ ಮೂಲಕ ವಿಜೃಂಭಣೆಯ ಪರ್ಯಾಯ ಮೆರವಣಿಗೆ ರಥಬೀದಿಯನ್ನು ತಲುಪಿತು. ಸುಮಾರು 2 ತಾಸು ನಡೆದ ಮೆರವಣಿಗೆಯಲ್ಲಿ 90ಕ್ಕೂ ಹೆಚ್ಚು ಕಲಾ ಪ್ರಕಾರಗಳು ಭಾಗಿಯಾಗಿದ್ದವು. ಸ್ತಬ್ಧ ಚಿತ್ರಗಳು, ಚೆಂಡೆ, ಕುಣಿತ ಭಜನೆ, ಕೊಂಬು, ಕಹಳೆ, ಮರಕಾಲು ಕುಣಿತ, ಹುಲಿವೇಷ, ಕಂಗೀಲು ನೃತ್ಯ, ನಾಸಿಕ್ ಬ್ಯಾಂಡ್, ಗೊಂಬೆ ನೃತ್ಯ, ಡೊಳ್ಳು ಕುಣಿತ, ವೀರಗಾಸೆ ಸಹಿತ ಹಲವು ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವು. ಕೆಲ ವರ್ಷಗಳ ಹಿಂದೆ ಕೃಷ್ಣೈಕ್ಯರಾದ ಶಿರೂರು ಮಠದ ಹಿಂದಿನ ಯತಿಗಳಾದ ಲಕ್ಷ್ಮೀವರ ತೀರ್ಥರ ಮೂರ್ತಿ ತೆರೆದ ವಾಹನದಲ್ಲಿ ಪರ್ಯಾಯದ ಮೆರವಣಿಗೆಯ ಜೊತೆ ಸಾಗಿ ಬಂದದ್ದು ವಿಶೇಷವಾಗಿತ್ತು. ಶಿರೂರು ಶ್ರೀಗಳನ್ನ ಯುವಕರ ತಂಡವೊಂದು ಪಲ್ಲಕ್ಕಿಯಲ್ಲಿ ಭಕ್ತ ಸಮೂಹದ ಮಧ್ಯೆ ಹೊತ್ತೊಯ್ದರೆ ಅವರ ಜೊತೆಗೂಡಿ ಅಷ್ಟಮಠದ ಯತಿಗಳು ಕೂಡ ಬೇರೆ ಬೇರೆ ಪಲ್ಲಕ್ಕಿಯಲ್ಲಿ ಸಾಗಿ ಬಂದರು.
ರಥಬೀದಿಗೆ ಆಗಮಿಸಿದ ಶಿರೂರು ಶ್ರೀಗಳು ಮೊದಲು ಕನಕನ ಕಿಂಡಿಯ ಮೂಲಕ ಕೃಷ್ಣನ ದರ್ಶನವನ್ನ ಪಡೆದು ಪೂಜೆಯನ್ನ ಸಲ್ಲಿಸಿದರು. ಅಲ್ಲಿಂದ ಮುಖ್ಯ ದ್ವಾರದಲ್ಲಿ ಪುತ್ತಿಗೆ ಹಿರಿಯ ಮತ್ತು ಕಿರಿಯ ಶ್ರೀಗಳು ಪರ್ಯಾಯ ಶ್ರೀಗಳನ್ನ ಸ್ವಾಗತಿಸಿ ಕೃಷ್ಣ ಮಠದ ಒಳಗೆ ಕರೆದುಕೊಂಡು ಹೋದರು. ನವಗ್ರಹ ಕಿಂಡಿಯ ಮೂಲಕ ಕೃಷ್ಣನ ದರ್ಶನ ಪಡೆದ ಶ್ರೀಗಳು ಬಳಿಕ ಸರ್ವಜ್ಞ ಪೀಠವನ್ನ ಏರಿದರು. ನಿತ್ಯ ನಿರಂತರ ಕಾರ್ಯಕ್ರಮಗಳ ಕೇಂದ್ರವಾದ ಕೃಷ್ಣ ಮಠದ ರಾಜಾಂಗಣದ ವೇದಿಕೆ ಶಿರೂರು ಪರ್ಯಾಯದ ದರ್ಬಾರ್ಗಾಗಿ ವಿಜಯನಗರ ಸಾಮ್ರಾಜ್ಯದ ಶೈಲಿಯಲ್ಲಿ ರಚಿತವಾಗಿದ್ದು, ಸ್ಥಳೀಯ ಕಲಾವಿದರಾದ ರಮೇಶ್ ಕಿದಿಯೂರು ಮತ್ತು ವಿಕ್ರಮ್ ಶೆಟ್ಟಿ ತಂಡ ಅದ್ಭುತವಾಗಿ ವಿನ್ಯಾಸಗೊಳಿಸಿದ್ದಾರೆ. ಶಿರೂರು ಪರ್ಯಾಯ ಮಹೋತ್ಸವದ ಅಂಗವಾಗಿ ಐತಿಹಾಸಿಕ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ದರ್ಬಾರ್ ಸಭೆ ನಡೆಯಿತು. ಅಷ್ಟಮಠಗಳ ಮಠಾಧೀಶರು, ಗಣ್ಯರು, ಜನಪ್ರತಿನಿಧಿಗಳು ಮತ್ತು ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು. ಪರ್ಯಾಯದ ಅದ್ದೂರಿತನ ಮತ್ತು ವೈಭವಕ್ಕೆ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಸಾಕ್ಷಿಯಾದರು. ಎಷ್ಟು ಉಪಕಾರ ಅಂತಂದರೆ, ತಾನು ಅಸಾರ ಭಾಗವನ್ನು ಸ್ವೀಕಾರ ಮಾಡಿ ಸಾರವಾದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲವನ್ನೂ ಆ ಗೋವು ನಮಗೆ ನೀಡುವಂತಹ ಒಂದು ಒಳ್ಳೆಯ ಉಪಕಾರಿ ಪ್ರಾಣಿ. ಹಾಗಾಗಿ ಗೋವಿಗೂ ಒಂದು ನ್ಯಾಯ ಸಿಗಬೇಕು. ಗೋವಿನ ಕಾಲು ಕಡೆಯುವುದು, ಗೋವಿನ ಕೆಚ್ಚಲು ಕಡೆಯುವಂತಹದ್ದು, ಗೋವಿನ ಮಾಂಸ ತಿನ್ನುವುದು, ಇಂತಹ ಗೋವುಗಳಿಗೆ ಅನ್ಯಾಯ ಆದಾಗೆಲ್ಲ ನಮ್ಮ ದೇವರು ಗೋಪಾಲಕೃಷ್ಣನಾಗಿ ಉಡುಪಿಯಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿ ಆ ಗೋವುಗಳಿಗೆ ಭಗವಂತ ಅನುಗ್ರಹ ಮಾಡಿದ ದೇವರು ಕೃಷ್ಣ. ಯಾಕೆಂದರೆ ಭೂಮಿ ಗೋವಿನ ರೂಪದಿಂದ ಪ್ರಾರ್ಥನೆ ಮಾಡಿದ್ದಕ್ಕೆ ಕೃಷ್ಣ ಬಂದದ್ದು. ಹಾಗಾಗಿ ಗೋವಿನ ಮೇಲೆ ದೇವರಿಗೆ ತುಂಬ ಪ್ರೀತಿ. ಅಂತಹ ಆ ಗೋಪಾಲಕೃಷ್ಣ ನಮ್ಮಿಂದ ನಮಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಆ ಗೋವು ತಿನ್ನುವುದು ಹುಲ್ಲನ್ನು, ಆದರೆ ನಮಗೆ ಕೊಡುವುದು ಹಾಲನ್ನು. ನಾವು ಹಾಲು ಕುಡಿಯುವುದು, ಹಾಲು ಮಾಡುವುದು. ಆದರೆ ಗೋವುಗಳು ನಾವು ಕೊಟ್ಟ ಹುಲ್ಲನ್ನು ಹಾಲನ್ನಾಗಿ ನಮಗೆ ಕೊಡ್ತವೆ. ಹುಲ್ಲು ಹಾಲು ಹೇಗಾಯಿತು? ಇದೊಂದು ಪ್ರಶ್ನೆ ನಮ್ಮದು. ಹುಲ್ಲು ಹಾಲು ಹೇಗಾಗುತ್ತೆ ಅಂತಂದರೆ, ದನ ಹುಲ್ಲು ತಿಂದಿತ್ತು ಹಾಲಾಯಿತು ಅಂತ ನಾವು ಹೇಳ್ತೇವೆ. ಹಾಗಾದರೆ ನಾವು ಹುಲ್ಲು ತಿನ್ನೋಣ, ಹಾಲಾಗುತ್ತಾ? ಹೊಟ್ಟೆ ಹಾಳಾಗುತ್ತೆ ಅಷ್ಟೇ. ಹುಲ್ಲನ್ನು ಹಾಲನ್ನಾಗಿ ಅಲ್ಲಿ ಪರಿಣಾಮ ಮಾಡ್ತಾರೆ. ಅದು ಯಾರದು? ಹುಲ್ಲನ್ನು ಹಾಲನ್ನಾಗಿ ಪರಿಣಾಮ ಮಾಡುವುದೇ ನಮ್ಮ ಉಡುಪಿಯ ಕೃಷ್ಣ, ಗೋಪಾಲಕೃಷ್ಣ ಗೋವಿಗಳಲ್ಲಿ ನಿಂತು ಆ ಹುಲ್ಲನ್ನು ಹಾಲನ್ನಾಗಿ ಮಾಡಿ ನಮಗೆ ಸಾರ ಪದಾರ್ಥವನ್ನು ನೀಡ್ತಾ ಇದ್ದಾನೆ. ನೀವು ಪ್ರಪಂಚ ಎಲ್ಲ ಸುತ್ತಾಡಿ, ಹಾಲಿನ ಫ್ಯಾಕ್ಟ್ರಿ ಉಂಟಾ? ಹಾಲಿನ ಡೈರಿಗಳಿವೆ, ಹಾಲಿನ ಫ್ಯಾಕ್ಟ್ರಿ ಉಂಟಾ? ಹಾಲಿನ ಫ್ಯಾಕ್ಟ್ರಿ ಇದ್ದರೆ ಅದೇ ಒಂದು, ಅದು ಗೋಪಾಲಕೃಷ್ಣನ ಫ್ಯಾಕ್ಟ್ರಿ, ಅದು ಹಸುಗಳು. ಹಾಗಾಗಿ ದೇವರಿದ್ದಾನೆ ಅನ್ನೋದಕ್ಕೆ ಏನು ನಿದರ್ಶನ ಅಂತಂದರೆ, ಆ ಗೋವಿನಲ್ಲಿ ನಿಂತ ಗೋಪಾಲಕೃಷ್ಣನೇ ಒಳ್ಳೆಯ ಉದಾಹರಣೆ. ಆ ಕೃಷ್ಣನ ಪೂಜೆ ನಮ್ಮ ವೇದವರ್ಧನ ತೀರ್ಥರು 2 ವರ್ಷಗಳ ತನಕ ಅಖಂಡವಾಗಿ ಇಲ್ಲಿ ಕೂತು ಕೃಷ್ಣನ ಪೂಜೆಯನ್ನು ಮಾಡಲಿಕ್ಕಿದ್ದಾರೆ. ಗೋವು ಎಷ್ಟು ಮುಗ್ಧವಾದ ಪ್ರಾಣಿ. ಆ ಮುಗ್ಧ ವಯಸ್ಸಿನ ಪುಟ್ಟ ನಮ್ಮ ವೇದವರ್ಧನ ತೀರ್ಥರು 2 ವರ್ಷಗಳ ತನಕ ಕೃಷ್ಣನನ್ನು ಪ್ರೀತಿಯಿಂದ ಉಣಿಸ್ಲಿಕ್ಕಿದ್ದಾರೆ, ತಣಿಸ್ಲಿಕ್ಕಿದ್ದಾರೆ. ನಮ್ಮೆಲ್ಲರನ್ನು ಕೂಡ ಭಗವಂತ ಭೂಮಿ ಮೇಲೆ ಕಳುಹಿಸಿಕೊಡುವಾಗ ದೊಡ್ಡ ಜವಾಬ್ದಾರಿಯನ್ನು ತಲೆ ಮೇಲೆ ಹೊರಿಸಿಯೇ ಕಳುಹಿದ್ದಾನಂತೆ. ಎಲ್ಲರೂ ನಮ್ಮ ಬದುಕಿನಲ್ಲಿ ಸುಖ ಸಂತೋಷಗಳಿರಲಿ ಅಂತ ನಾವು ಭಾವಿಸ್ತೇವೆ, ಆಶಿಸ್ತೇವೆ. ಅದನ್ನು ಪಡೆಯಲಿಕ್ಕೆ ಆ ಭಗವದಾರಾಧನೆಯನ್ನು ಮಾಡಬೇಕು. ನಮ್ಮೆಲ್ಲ ಪ್ರಯತ್ನದ ಜೊತೆಗೆ ಭಗವದಾರಾಧನೆಯನ್ನು ಮಾಡಬೇಕು. ನಮ್ಮ ಆರಾಧನೆಯಿಂದ ಭಗವಂತ ಸಂತೃಪ್ತನಾಗ್ತಾನೆ. ಸಂತೃಪ್ತನಾದ ಭಗವಂತ ನಮ್ಮನ್ನು ಪುನಃ ಸಂತೃಪ್ತರನ್ನಾಗಿ ಮಾಡ್ತಾನೆ. ಯತ್ರ ಯೋಗೇಶ್ವರ ಕೃಷ್ಣ
ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀಃ ವಿಜಯಃ ಭೂತಿಃ ಧ್ರುವಾನಿರ್ಮತರ್ಮ ಅನ್ನುವ ಭಗವದ್ಗೀತೆಯ ಭರದ ವಾಕ್ಯ ಅದು ನಮ್ಮ ವೇದವರ್ಧನ ತೀರ್ಥರ ಬದುಕಿನಲ್ಲಿ ಅದು ಅನ್ವರ್ಥವಾಗಲಿ, ಈ ಯಜ್ಞದಲ್ಲಿ ಅನ್ವರ್ಥವಾಗಲಿ ಅಂತ ಆಶಿಸ್ತಾ ಇದ್ದೇವೆ. ವೇದವರ್ಧನ ತೀರ್ಥರ ಈ ಪ್ರಥಮ ಪರ್ಯಾಯವನ್ನು ಕಂಡಾಗ ನಮ್ಮ ಗುರುಗಳ ನೆನಪಾಗುತ್ತೆ. ಪ್ರಾಯ ನಮ್ಮ ಗುರುಗಳು ಕೂಡ ಮೊದಲ ಪರ್ಯಾಯ ಸ್ವೀಕಾರ ಮಾಡುವಾಗ ಇಂತಹದ್ದೇ ವಯಸ್ಸು ಇದ್ದಿರಬೇಕು. ಆ ಗುರುಗಳು 5 ಪರ್ಯಾಯಗಳನ್ನು ನಡೆಸಿದ್ದಾರೆ. ಅಂತಹ ಭಾಗ್ಯ ನಮ್ಮ ವೇದವರ್ಧನ ತೀರ್ಥರಲ್ಲಿ ಕೂಡ ಲಭಿಸಿದೆ. ಅವರಿಂದಲೂ ಕೂಡ ಅಂತಹ ದೊಡ್ಡ ಯಜ್ಞ ನಡೆಯುವಂತಾಗಲಿ ಅಂತ ಆಶಿಸಿ ಎಲ್ಲರಿಗೂ ಕೃಷ್ಣಾನುಗ್ರಹ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ. ನಮ್ಮ ಉಡುಪಿಯ ಕೃಷ್ಣನ ನಾಡು ಆಚಾರ್ಯ ಮಧ್ವರು ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ್ದು ಮುಖ್ಯವಾಗಿ ಒಂದು ಪೂಜೆಗಾಗಿ, ಮತ್ತೊಂದು ವೇದ ಪ್ರಚಾರ, ವೇದಾಂತ ಪ್ರಚಾರ, ಭಗವಂತನ ಆ ಪಾರಮ್ಯದ ಚಿಂತನೆಗಳು ಜನರಿಗೆ ಮುಟ್ಟಬೇಕು ಎಂಬ ದೃಷ್ಟಿ ಇಟ್ಟುಕೊಂಡು ಆಚಾರ್ಯರು ಕೃಷ್ಣನ ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಯಾರು ಜ್ಞಾನವನ್ನು ಪಡೆಯಬೇಕಾದರೆ ಜ್ಞಾನಕ್ಕೆ ಏನಾದರೂ ಪ್ರತಿಬಂಧಕ ಬಂದರೆ ಆ ಪ್ರತಿಬಂಧಕ ನಿವಾರಣೆ ಆಗಬೇಕೆಂಬ ದೃಷ್ಟಿಯಿಂದಲೇ ಆಚಾರ್ಯ ಮಧ್ವರು ಕೃಷ್ಣನ ಪ್ರತಿಷ್ಠೆ ಮಾಡಿದ್ದು ಅಂತ ಮಧ್ವಜದಲ್ಲಿ ಉಲ್ಲೇಖ ಬರುತ್ತೆ. ವೇದವರ್ಧನರು ಅವರ ಹೆಸರಿನಂತೆ ಅವರ ಪರ್ಯಾಯ ಕಾಲದಲ್ಲಿ ವಿಶೇಷವಾಗಿ ವೇದಗಳ ಪ್ರಚಾರವನ್ನು ಮಾಡಲಿ, ವೇದಾಂತ ಪ್ರಚಾರ ಮಾಡಲಿ ಅಂತಹ ಒಂದು ವಿಶಿಷ್ಟವಾದ ಕಾರ್ಯ ಅವರ ಮೂಲಕ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾವು ಆಶಿಸ್ತಾ, ಸಂದರ್ಭದಲ್ಲಿ ನಮ್ಮ ವೇದವರ್ಧನ ತೀರ್ಥರನ್ನು ಸಮಾಜಕ್ಕೆ ಕೊಟ್ಟಂತಹ ವಿಶ್ವವಲ್ಲಭರನ್ನು ಸ್ಮರಣೆ ಮಾಡಲಿಕ್ಕೇ ಬೇಕು ನಾವು. ಯಾಕೆಂತ ಹೇಳಿದರೆ ಇವತ್ತು ಆ ವೇದವರ್ಧನರು ಈ ತರಹವಾಗಿ ಬೆಳೆದಿದ್ದಾರೆ ಅಂತ ಹೇಳಿದರೆ ಅದರ ಮೂಲ ಸ್ಫೂರ್ತಿ ನಮ್ಮ ವಿಶ್ವವಲ್ಲಭರು ಅಂತ ನಾವು ಹೇಳಬಹುದು. ಕೃಷ್ಣ ಯಾಕೆ ಈ ರೀತಿಯಾಗಿ ಮಾಡಿದ ಅಂತ ಅನ್ನುವ ಕಥೆ ನಿಮಗೆಲ್ಲ ಗೊತ್ತಿದೆ. ಒಂದು ದೊಡ್ಡ ಪದವಿಯಲ್ಲಿ, ದೇವಲೋಕದ ಒಂದು ದೇವತ್ವ ಪದವಿಯಲ್ಲಿ ಇದ್ದಂತಹ ಇಂದ್ರ ದುರಹಂಕಾರವನ್ನು ತೋರಿಸಿದ, ಕೃಷ್ಣನನ್ನು ಅವಾಜ್ಞೆ ಮಾಡಿದ, ಅಧರ್ಮವನ್ನು ಮಾಡಿದ, ಅಪ್ರಾಮಾಣಿಕತೆಯನ್ನು ತೋರಿಸಿದ. ದೇವರು ಯಾರು? ದೇವರು ಸರ್ವೋತ್ತಮ ದೇವತೆ. ಆ ಸರ್ವೋತ್ತಮನಾದಂತಹ ಭಗವಂತ ಭೂಮಿಯಲ್ಲಿ ಗೊಲ್ಲಬಾಲಕನಾಗಿ ಅವತಾರ ಮಾಡಿದರೂ ಕೂಡ ತಾನು ಪ್ರಾಮಾಣಿಕತೆ ಅಂದರೆ ಹೇಗಿರಬೇಕು, ನೈತಿಕತೆ ಅಂದರೆ ಹೇಗಿರಬೇಕು, ಅಧರ್ಮವನ್ನು ಹೇಗೆ ಮೆಟ್ಟಿ ನಿಲ್ಲಬೇಕು, ಧರ್ಮವನ್ನು ಹೇಗೆ ಸ್ಥಾಪನೆ ಮಾಡಬೇಕು ಅನ್ನುವಂತಹ ದೇವತ್ವದ ಗುಣವನ್ನೇ ತೋರಿಸಿಕೊಟ್ಟ. ಅಂತಹ ಸರ್ವೋತ್ತಮ ದೇವತೆ ಆ ಗೊಲ್ಲಬಾಲಕನಾಗಿ ಬಂದಾಗ ಭಗವಂತನ ಮುಂದೆ ದಾರ್ಢ್ಯವನ್ನು ತೋರಿಸಿದವನು ದೇವಲೋಕದ ಪದವಿಯಲ್ಲಿ ಇದ್ದಂತಹ ದೇವೇಂದ್ರ. ದೇವರು ಇದನ್ನು ಸಹಿಸಲಿಲ್ಲ. ದೇವರು ಎಂದಿಗೂ ಈ ಅಪ್ರಾಮಾಣಿಕತೆಯನ್ನ, ಅಧರ್ಮವನ್ನ, ಅನೈತಿಕತೆಯನ್ನ ದೇವರು ಸಹಿಸುವುದಿಲ್ಲ. ಇದು ಆಗಬಾರದು ಅನ್ನುವ ದೃಷ್ಟಿಯಿಂದಲೇನೆ ಆ ದೇವೇಂದ್ರನಿಗೆ ಶಿಕ್ಷೆಯನ್ನು ಕೊಟ್ಟ. ದೇವೇಂದ್ರ ಸೋತ, ಪರಾಜಯಗೊಂಡ, ದೇವರಲ್ಲಿ ಕ್ಷಮೆಯನ್ನು ಕೇಳಿದ. ಸಾಕ್ಷಾತ್ ದೇವೇಂದ್ರನೇ ಭಗವಂತನಿಗೆ, ಕೃಷ್ಣನಿಗೆ ಗೋವಿಂದ ಪಟ್ಟಾಭಿಷೇಕವನ್ನು ಮಾಡಿ ತನ್ನ ತಪ್ಪನ್ನ ಪ್ರಾರ್ಥಿಸಿಕೊಂಡ. ಈ ಕಥೆ ಎಲ್ಲರಿಗೂ ಗೊತ್ತಿದೆ. ಈ ಕಥೆಯ ಒಟ್ಟು ಸಾರಾಂಶ ಏನು ಅಂತ ಕೇಳಿದರೆ, ನಮ್ಮ ಕೃಷ್ಣ ಎಂದಿಗೂ ಕೂಡ ಅಧರ್ಮವನ್ನು ಸಹಿಸುವುದಿಲ್ಲ. ದೇವರು ಅವತಾರ ಮಾಡಿದ್ದು ಯಾಕಾಗಿ ಅಂತ ಹೇಳಿ ಧರ್ಮ ಸ್ಥಾಪನೆಗಾಗಿಯೇ ಮಾಡಿತ್ತು. ಎಲ್ಲ ಪ್ರಜೆಗಳು ಕೂಡ, ಎಲ್ಲ ಜೀವರಾಶಿಗಳು ಕೂಡ ಪ್ರಾಮಾಣಿಕತೆಯಿಂದ ಬದುಕಬೇಕು, ಅನೈತಿಕತೆಯನ್ನು ಮಾಡಬೇಡಿ, ಅಧರ್ಮವನ್ನು ಮಾಡಬೇಡಿ ಅನ್ನುವ ಸಂದೇಶವನ್ನು ಕೊಡುವುದಕ್ಕೋಸ್ಕರನೇ ಭಗವಂತನ ಅವತಾರ ಆಗಿದೆ. ಅದಕ್ಕೋಸ್ಕರ ಭಗವಂತ ಮನುಷ್ಯರ ಮಧ್ಯದಲ್ಲಿ ಬಂದು ತಾನು ಆ ರೀತಿಯಾಗಿ ವರ್ತಿಸಿ ತೋರಿಸಿಕೊಂಡ. ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರು ಕೂಡ ಉಡುಪಿಯಲ್ಲಿ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿದ್ದು ಯಾಕಾಗಿ ಅಂತ ಕೇಳಿದರೆ, ಲೋಕದಲ್ಲಿ ಇರುವಂತಹ ಎಲ್ಲ ಅಧರ್ಮಗಳು ನಾಶ ಆಗಬೇಕು, ಎಲ್ಲ ಸಾಧಕರಲ್ಲಿ ಕೂಡ ಪ್ರಾಮಾಣಿಕತೆ ಮೇಳೈಸಬೇಕು, ನೈತಿಕತೆಯಿಂದ ಜೀವನವನ್ನು ನಡೆಸಬೇಕು ಹೇಳುವ ಈ ದೃಷ್ಟಿಯಿಂದಲೇ ಮಧ್ವಾಚಾರ್ಯರು ಕೂಡ ಸಾಧಕರ ಜೀವನೋದ್ಧಾರಕ್ಕಾಗಿ ಇಂತಹ ಕೃಷ್ಣನ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಶಾಶ್ವತವಾದ ಸತ್ಕರ್ಮವನ್ನ, ಸಾಧನೆಯನ್ನು ವೇದವರ್ಧನ ತೀರ್ಥರು ಮಾಡುವಂತಾಗಲಿ ಅಂತ ನಾವು ಆಶಿಸ್ತೇವೆ. ನಾವು ಒಂದು ಒಳ್ಳೆಯ ದೂರದೃಷ್ಟಿ ಇಟ್ಟುಕೊಂಡು ಈ ಒಂದು ಶಿರೂರು ಮಠ ಪ್ರವರ್ಧಮಾನಕ್ಕೆ ಬರಬೇಕು, ಇನ್ನಷ್ಟು ವರ್ಧನೆಯನ್ನು ಹೊಂದಬೇಕು ಹೇಳುವ ದೃಷ್ಟಿಯಿಂದಲೇ ವೇದವರ್ಧನ ತೀರ್ಥರು ಹೇಳುವಂಥ ನಾಮಕರಣವನ್ನು ಮಾಡಿದ್ದೇವೆ. ಆ ಹೆಸರು ಅವರಿಗೆ ಸಾರ್ಥಕವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೃಷ್ಣ ಮುಖ್ಯ ಪ್ರಾಣದೇವರಲ್ಲಿ, ವಾದರಾಜರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರ ಈ ಪ್ರಥಮ ಪರ್ಯಾಯ ಅತ್ಯಂತ ಯಶಸ್ವಿಯಾಗಲಿ, ಅವರ ಜೀವನದಲ್ಲಿ ಇನ್ನಷ್ಟು ವರ್ಧನೆ ಅವರಿಗೆ ಸಿಗಲಿ. ಈ ಮೂಲಕ ಎಲ್ಲ ಶಿಷ್ಯವರ್ಗಕ್ಕೂ
ಕೂಡ ಇದರಿಂದ ಶ್ರೇಯಸ್ಸಾಗಲಿ ಅಂತ ಹೇಳಿ ಈ ಮೂಲಕ ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಪರ್ಯಾಯದ ಅದ್ದೂರಿತನ ಮತ್ತು ವೈಭವಕ್ಕೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಸಾಕ್ಷಿಯಾದರು. ಇವಿಷ್ಟೇ ಅಲ್ಲದೆ ಪರ್ಯಾಯದ ಮೆರವಣಿಗೆ ಕೃಷ್ಣ ಮಠ ತಲುಪುತ್ತಲೇ ಪೌರ ಕಾರ್ಮಿಕರ ತಂಡ ನಗರ ಭಾಗವನ್ನ ಸ್ವಚ್ಛಗೊಳಿಸಿದರು. ತಾವು ಮಾಡುವಂತಹ ಕಾಯಕಗಳಲ್ಲಿ ದೇವರನ್ನ ಕಂಡವರು ಇವರು. ನಮ್ಮ ನಗರವನ್ನ ಸುಂದರವಾಗಿಸಿ ಪರ್ಯಾಯದ ಅಂದವನ್ನ ಹೆಚ್ಚಿಸಿದ ಎಲ್ಲ ನಮ್ಮ ಪೌರ ಕಾರ್ಮಿಕರ ತಂಡಕ್ಕೆ ಡೈಜಿ ವರ್ಲ್ಡ್ ವಾಹಿನಿಯ ಕಡೆಯಿಂದ ಅನಂತ ಅಭಿನಂದನೆಗಳು. ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿಯಲ್ಲಿ ಪರ್ಯಾಯ ಮಹೋತ್ಸವ ಸಾಗಿ ಬಂತು ಅಂತ. ಬಹಳ ಪ್ರಮುಖವಾಗಿ ಜೋಡುಕಟ್ಟೆಯಿಂದ ಪ್ರಾರಂಭವಾಗಿರುವಂಥ ಮೆರವಣಿಗೆ ಕೃಷ್ಣ ಮಠದವರೆಗೂ ಸಾಗಿ ಆ ಬಳಿಕದ ದರ್ಬಾರ್ನ ಖುಷಿಯನ್ನು ಕೂಡ ನಾವುಗಳೆಲ್ಲರೂ ಕೂಡ ಗಮನಿಸಿದ್ವಿ. ಲಕ್ಷಾಂತರ ಭಕ್ತರಿಗೆ ಅನ್ನ ಸಂತರ್ಪಣೆಯ ಕಾರ್ಯವೂ ಕೂಡ ನೆರವೇರಿತು. ಇದು ಇಂದಿನ ಪರ್ಯಾಯದ ವಿಶೇಷ ಕಾರ್ಯಕ್ರಮವಾಗಿತ್ತು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24/7. तमद्भुतं बालकं अम्बुजे क्षणं तमद्भुतं बालकमम्बुजे क्षणं चतुर्भुजं शङ्खगदाद्युधायुधं श्रीवत्सलक्ष्मं गणशोभिकौस्तुभं पीताम्बरं सान्द्रपयोधसौभगं महार्हवैढूर्य किरीटकुण्डलद्विषाय परिष्वत्त सहस्रकुन्तलम् उद्धामकाञ्चङ्गद कङ्कणादिभिः विरोचमानं वसुदेव ऐक्षत. वेणुगोपाल राजित सद्गुण जय श्रीजा. वेणुगोपाल राजित सद्गुण जय श्रीजा. सार साक्षाले रमे मे मारुबाद कोदलेरा. सार साक्षाले रमे मे मारुबाद कोदलेरा. वेणुगोपाल राजित सद्गुण जय श्रीजा. वेणुगोपाल राजित सद्गुण जय श्रीराम.
ಜೋ ಜೋ ಯಶೋದೆಯ ನಂದ ಮುಕುಂದನೆ ಜೋ ಜೋ ಕಂಸ ಕುಠಾರಿ ಜೋ ಜೋ ಮುನಿಗಳ ಹೃದಯ ನಂದನೆ ಜೋ ಜೋ ಲಕುಮಿಯ ರಮಣ ಜೋ ಜೋ ಯಶೋದೆಯ ನಂದ ಮುಕುಂದನೆ ಜೋ ಜೋ ಕಂಸ ಕುಠಾರಿ ಕಡಲ ಶಯನ ಶ್ರೀ ಪುರಂದರ ವಿಠಲನು ಬಿಡದೆ ನಮ್ಮೆಲ್ಲರ ರಕ್ಷಿಸುವ ಜೋ ಜೋ ಯಶೋದಯ ನಂದ ಮುಕುಂದನೆ ಜೋ ಜೋ ಕಂಸ ಕೋಠಾರಿ ಜೋ ಜೋ ಮುನಿಗಳ ಹೃದಯ ನಂದನೆ ಜೋ ಜೋ ಲಕುಮಿಯ ರಮಣ ಶಿರೂರು ಪರ್ಯಾಯ ಮಹೋತ್ಸವಕ್ಕೆ ಶುಭ ಕೋರುವವರು ಕೆನರಾ ಬ್ಯಾಂಕ್. 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 ಶಿರೂರು ಪರ್ಯಾಯ ಮಹೋತ್ಸವಕ್ಕೆ ಶುಭ ಕೋರುವವರು ಕೆನರಾ ಬ್ಯಾಂಕ್.